ಹಲೋ, ಕ್ರಿಮಿನಲ್ ಲಾಯರ್ ಮೆಣಸಿನಕಾಯಿ ಸ್ಪೀಕಿಂಗ್. ರೇ ಮೆಣಸಿನಕಾಯಿ, ನೀವು ಕ್ರಿಮಿನಲ್ ಅಂತ ಗೊತ್ತು. ಅರ್ಜುನ್ ಒಳಗ್ ಕಳಿಸ್ರಿ. ಆತಾತ, ಹೋಗಪ್ಪ. ವಾಸ್ ಕರೆಯಕತ್ತಾರ. ನಾವೇನಾರ ಹೇಳಿದ್ರೆ ಎದಕ್ಕಾರ ಹೇಳಂತಿದ್ದಲ್ಲ. ಒಳಗ್ ಹೋಗು, ಐತ್ ನಿನಗೆ ಸೌದತ್ತಿ ಜಾತ್ರಿ. ಮೈ ಕಮಿನ್ ಸರ್? ಕಮ್ ಇನ್ ಅರ್ಜುನ್. ಹಾಯ್ ಅರ್ಜುನ್. ಹಲೋ ಸರ್. ಟೇಕ್ ಯುವರ್ ಸೀಟ್. ಥ್ಯಾಂಕ್ ಯು ಸರ್. ನಿನ್ನ ಬಗ್ಗೆ ಮೆಣಸಿನಕಾಯಿ ಎಲ್ಲ ಹೇಳಿದ್ದಾರೆ. ನನ್ನ ಮಗ ನನ್ನ ಮೇಲೆ ಸರಿಯಾಗಿ ಫಿಟ್ಟಿಂಗ್ ಇಟ್ಟಿರ್ತಾನೆ. ನೀನು ಧನರಾಜ್ ಕೇಸ್ನ ತುಂಬಾ ಸೀರಿಯಸ್ ಆಗಿ ಹ್ಯಾಂಡಲ್ ಮಾಡ್ತಿದ್ಯಾ ಅಂತ ಗೊತ್ತಾಯ್ತು. ಬೇಟೆ ಆಡಿದ್ರೆ ಸಿಂಹನೇ ಬೇಟೆ ಆಡಬೇಕು. ಒಳ್ಳೆ ಕೇಸ್ ತಗೊಂಡಿದ್ಯಾ. ಕೀಪ್ ಇಟ್ ಅಪ್. ಥ್ಯಾಂಕ್ ಯು ಸರ್. ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಯಾರೋ ಪ್ರಮುಖ ಸಾಕ್ಷಿ ಇದ್ದಾಳೆ ಅಂತ ಗೊತ್ತಾಯ್ತು. ಆ ಸಾಕ್ಷಿ ಸೇಫ್ ಆಗಿದ್ದಾಳೆ ತಾನೆ? ಎಸ್ ಸರ್. ಯಾಕೆಂದ್ರೆ ಕೋರ್ಟ್ಗೆ ಸಾಕ್ಷಿನೇ ಮುಖ್ಯ. ಹೌದು ಸರ್. ಧನರಾಜ್ ಕೇಸಿಗೆ ಸಂಬಂಧಪಟ್ಟಂಗೆ ಎಲ್ಲ ಡಾಕ್ಯುಮೆಂಟ್ಸ್ ಸಾಕ್ಷಿಗಳು ರೆಡಿ ಇದೆ. ಆ ಸಾಕ್ಷಿನ ನಾನು ಸರಿ ಭೇಟಿ ಆಗ್ಬೋದಾ? ಶೋರ್ ಸರ್, ನಾಳೆನೇ ಮೀಟ್ ಮಾಡಿಸ್ತೀನಿ. ಇವರೇ ಸರ್, ನಾನು ಹೇಳಿದ ಸಾಕ್ಷಿ. ನಮಸ್ತೆ ಸರ್. ನಮಸ್ತೆ ಅಮ್ಮ. ಒಳಗ್ ಬನ್ನಿ ಸರ್. ನಡೀರಿ ಸರ್. ಪ್ಲೀಸ್ ಬನ್ನಿ ಸರ್. ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ಧನರಾಜ್ ನನಗೆ ನನ್ನ ಕುಟುಂಬಕ್ಕೆ ಮಾಡಿರೋ ಅನ್ಯಾಯಕ್ಕೆ ಅವನಿಗೆ ಶಿಕ್ಷೆ ಕೊಡಿಸ್ಲೇಬೇಕು ಅಂತ ಕಮಿಷನರ್ ಹತ್ರ ಎಲ್ಲ ಹೋಗಿದ್ದೆ ಸರ್. ಆದ್ರೆ ಏನು ಉಪಯೋಗ ಆಗ್ಲೇ ಇಲ್ಲ. ಈಗ ನಿಮ್ ಮುಖಾಂತರ ಏನಾದ್ರೂ ಸಹಾಯ ಆಗ್ಬೋದು ಅಂತ ನಿಮ್ ಆಫೀಸ್ಗೆ ಕೊರಿಯರ್ ಕೂಡ ಕಳ್ಸಿದ್ದೆ. ಈಗ ನಿಮ್ಮನ್ನ ನೋಡ್ತಾ ಇದ್ರೆ ಆ ಪಾಪಿಗೆ ಶಿಕ್ಷೆ ಆಗೇ ಆಗತ್ತೆ ಅಂತ ನನ್ಗೆ ಅನ್ನಿಸ್ತಾ ಇದೆ. ಧನರಾಜ್ ತಮ್ಮಂಗೆ ಅರ್ಜುನ್ ಸರ್ ಶಿಕ್ಷೆ ಕೊಡ್ಸಿದ್ದನ್ನ ಪೇಪರ್ನಲ್ಲಿ ಓದಿದ್ದೆ. ಇದರಿಂದ ನನಗೇನಾದ್ರೂ ಸಹಾಯ ಆಗ್ಬೋದೇನೋ ಅಂತ ಅವ್ರ ಹಿಂದೆ ಬಿದ್ದೆ. ಎಲ್ಲಾ ವಿಷಯನೂ ಅರ್ಜುನ್ ಸರ್ಗೆ ತಿಳಿಸಿದೀನಿ ಸರ್. ಅವತ್ತು ಧನರಾಜ್ ಕಡೆಯವ್ರು ನನ್ನ ಅಟ್ಯಾಕ್ ಮಾಡಿದಾಗ ನನ್ನ ಪ್ರಾಣ ಉಳಿಸಿದೀವ್ರೆ ಸರ್. ಆಮೇಲೆ ಎಲ್ಲ ವಿಷಯನೂ ನನ್ನ ಹತ್ರ ಹೇಳ್ಕೊಂಡ್ರು. ಏನಮ್ಮ ಪೂಜಾ, ನೀನ್ ತೆಗ್ದಿರೋ ಫೋಟೋಸು ಡಾಕ್ಯುಮೆಂಟ್ಸ್ ಎಲ್ಲ ಎಲ್ಲಿಟ್ಟಿದ್ಯಾ? ಅವೆಲ್ಲ ಭದ್ರವಾದ ಜಾಗದಲ್ಲಿದೆ ಸರ್. ನೀವ್ ಯಾವಾಗ ಹೇಳ್ತಿರೋ ಅವುಗಳನ್ನ ಕೋರ್ಟಿಗೆ ತಗೊಂಡ್ ಬಂದು ಸಾಕ್ಷಿ ಹೇಳ್ತೀನಿ. ಗುಡ್. ನೋಡಮ್ಮ, ನೀನ್ ಯಾವಾಗ ಬರ್ಬೇಕು ಅಂತ ಅರ್ಜುನ್ ಕೈಲಿ ಹೇಳ್ ಕಳಿಸ್ತೀನಿ. ಸರಿ ಸರ್. ನೀನ್ ಧೈರ್ಯವಾಗಿರು, ಯಾವ್ದಕ್ಕೂ ಹೆದರ್ಕೋಬೇಡ. ನಿನ್ ಹಿಂದೆ ನಾನು ಅರ್ಜುನ್ ಇದೀವಿ. ಓಕೆ? ಆಯ್ತು ಸರ್. ರೇ ಬಾಲು ಸರ್, ಆ ಮಂಗಳೂರು ಶಿಪ್ ಕೇಸ್ ಬಗ್ಗೆ ಏನ್ ಮಾಡಿದ್ರಿ? ಕರೆಕ್ಟ್ ಆಗಿ ಹ್ಯಾಂಡಲ್ ಮಾಡ್ತಿದ್ರ ತಾನೆ? ಸರ್, ಅದು ಮುಂದಿನ ತಿಂಗಳು 20ಕ್ಕೆ ಜಡ್ಜ್ಮೆಂಟ್ ಆಗುತ್ತೆ. ಅದು ಸರ್, ಆ ಶಿವಾಜಿನಗರ ಶಾಜಿದ್ದನ್ ಕೇಸು. ರೇ ಮೆಣಸಿನಕಾಯಿ ಅವ್ರೆ, ನಿಮ್ ಬಗ್ಗೆನೂ ಮಾತಾಡ್ತೀನ್ರಿ, ಸ್ವಲ್ಪ ತಡೀರ್ರಿ. ಆತ್ ಬಿಡ್ರಿ. ಆ ಮಧು, ನಿನ್ನ ಗೆಳತಿ ಹಸ್ಬೆಂಡ್ ಒಂದು ಕೇಸ್ ಹ್ಯಾಂಡಲ್ ಮಾಡ್ತಿದ್ಯಲ್ಲ, ಅದೆಲ್ಲ ಬಂತು? ಅಪೀಲ್ಗೆ ಹೋಗಿದೆ. ಆಲ್ ರೈಟ್. ಅರ್ಜುನ್ ಸರ್, ಆ ಧನರಾಜ್ ಕೇಸಲ್ಲಿ ಸಾಕ್ಷಿಯಾಗಿ ಸಿಕ್ಕಿರೋ ಹುಡುಗಿ ಜೊತೆ ಕೋಆರ್ಡಿನೇಟ್ ಮಾಡ್ತಿದ್ರಲ್ವಾ? ಎಸ್ ಸರ್. ಅರ್ಜುನ್, ಧನರಾಜ್ಗಾಗ್ಲಿ ಧನರಾಜ್ ಕಡೆಯವ್ರಿಗಾಗ್ಲಿ ಒಂದು ಚಿಕ್ಕ ಸುಳಿವು ಸಿಗಬಾರ್ದು. ಅಷ್ಟು ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಬೇಕು. ಶೋರ್ ಸರ್. ಹಸ್ತಿರೋ ಹುಡುಗಿ ಬೇರೆ ಇತ್ತ. ಲೇ ಬಾಮೈದ, ನಿಮ್ಮ ಅಕ್ಕನ ಮೇಲಿರೋ ಸೆಂಟಿಮೆಂಟ್ಗೆ ನೀನು ಎಷ್ಟೇ ಕಾಟ ಕೊಟ್ರು ಇನ್ನೂ ತಡ್ಕೊಂಡಿದ್ದೀನಿ. ಆ ಕಲಾಸಿ ಪಾಳ್ಯಮ್ದು 3 ಕೋಟಿ ಬಂತೇನ? ಆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ, ಕಲೆಕ್ಟರ್ಗೆ, ಮಿನಿಸ್ಟ್ರಿಗಳಿಗೆ ಅಂತ ನಾನು 50% ಕೊಡ್ಬೇಕು. ಬಾವಾ, ನೀನ್ ಹಿಂಗೆ ಡ್ರಗ್ಸ್ ತಗಂತ ಇದ್ರೆ ಬೇಗ ಹೊಗೆ ಹಾಕ್ಸ್ಕೊಂಡ್ಬಿಡ್ತೀಯ. ಬೇಡ ಬಾವಾ, ಇವೆಲ್ಲ ಬಿಟ್ಬಿಡಿ. ಏ ಬಾಮೈದ, ನಿಮ್ಮ ಅಕ್ಕನೂ ಅಷ್ಟೇ ಕಣ್ಲ. ಅದನ್ ಮಾಡ್ಬೇಡ ಇದನ್ ಮಾಡ್ಬೇಡ ಅಂತ ನನ್ನ ಆಸೆಗೆಲ್ಲ ಅಡ್ಡ ಬಂದು ಅರ್ಧ ದಾರಿಗೆ ಶಿವನ್ ಪಾದ ಸೇರ್ಕೊಂಡ್ಬಿಟ್ಲು. ನೀನ್ ಯಾವಾಗ ಸೇರ್ಕೋತೀಯೋ? ನಮಸ್ಕಾರ ರೀ ಸರ. ಓಹೋ, ಏನ್ರೇ ದಿ ಗ್ರೇಟ್ ಕ್ರಿಮಿನಲ್ ಲಾಯರ್ ಮೆಣಸಿನಕಾಯಿ. ಏನ್ರಿ ಸಾಹೇಬ್ರ, ನಿಮ್ ಹಳೇದವ್ರು ಬೆದರಿದ ಎಮ್ಮಿಗತ್ಲೆ ರಾವ್ ಗೆದ್ ನನ್ನ ನೋಡಾಕತ್ತಾನ. ಅದಿರ್ಲಿ, ನೀವ್ ಬಂದಿದ್ದೀರಲ್ಲ, ಏನ್ ವಿಷಯ? ಏನಿಲ್ರಿ, ನಮ್ಮ ಜೂನಿಯರ್ ಲಾಯರ್ ಅರ್ಜುನ ನಿಮ್ ಮ್ಯಾಲೆ ಮತ್ತೊಂದು ಕೇಸ್ ತಯಾರು ಮಾಡ್ಕೊಂಡು ಕುಂತಾನ್ರಿ. ಅದಕ್ಕೆ ಬೇಕಾಗಿರೋ ಎಲ್ಲಾ ಸಾಕ್ಷಿಗಳನ್ನ ರೆಡಿ ಮಾಡ್ಕೊಂಡ್ರಿ. ಸಾಕ್ಷಿಗೆ ಬ್ಯಾರೆ ಹುಡುಗಿ ಐತಂತ್ರಿ. ಆ ಹುಡುಗಿನ ಇಟ್ಕೊಂಡು ನಿಮ್ಮನ್ನೇನಾರ ಮಾಡಿ ಜೈಲಿಗೆ ಕಳಿಸ್ಬೇಕಂತ ಪಣ ತೊಟ್ಟಾನ್ರಿ.
ಬಾಮೈದ ಏನಿದು ಹೊಸ ಟೆನ್ಷನ್? ನೀವೆಲ್ಲ ಏನು ಬಾವಾ ನೀವ್ ಯಾಕೆ ಇಷ್ಟೊಂದು ಟೆನ್ಷನ್ ತಗೋತೀರಾ? ನಾನಿಲ್ವಾ? ನೀನಿದ್ಯಾ? ಏನಕ್ಕೆ ಏನಕ್ಕೆ? ಯಾವ್ದು ಒಂದು ಎವಿಡೆನ್ಸು ಉಳಿಸಿರ್ಲಿಲ್ಲ. ಯಾರವಳು? ನಾನ್ ಪತ್ತೆ ಹತ್ತೀನಿ ಬಾವಾ, ನೀವು ಕೂಲ್ ಆಗಿರಿ. ನೀನ್ ಪತ್ತೆ? ಅಯ್ಯೋ ಯಾವನ್ ಇರು ನಿಮಿಷ. ಹೋಗ್ 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 ಯಾರಿಗುಂಟು ಯಾರಿಗಿಲ್ಲ. ತಗೊಂಬರೋದನ್ನ. ಏಯ್ ಅವಳೆಲ್ಲೇ ಇದ್ರು ಎತ್ತಕೊಂಬನ್ನಿ ಅವಳ. 24 ಗಂಟೆ ಒಳಗೆ ಅವಳು ನನಗೆ ಬೇಕು. ತಗೊಳ್ಳಿ, ಅವಳು ನನಗೆ ಬೇಕೇ ಬೇಕು. ನೋಡ್ರ ಬೇಗ, ಎಲ್ಲವಳು? ನೀನಾ? ಲೇ ನೀನಿನ್ನೂ ಸತ್ತಿಲ್ವಾ? ಇವನ್ ಸತ್ತೋದ ನಿನಗೋಗಿ ಹೇಳ್ತಾ ಇದೀನಲ್ಲ. ಲೇ ನೀ ಸತ್ತೋದ ಅಂತೇಳಿ ನಿನಗೆ ಹಾಲು ತುಪ್ಪ ಬಿಟ್ವಲ್ಲೋ. ಹಿಂದೆ ನನ್ನ ಸಂಸಾರ ಎಲ್ಲ ಹಾಳು ಮಾಡಿದೆ, ಈಗ ಮತ್ತೆ ಏನ್ ಮಾಡ್ಬೇಕು ಅಂತ ಬಂದಿದ್ಯೋ ಅಯೋಗ್ಯ? ಲೇ ಇವನ್ ಹಳೆ ಕತೆ ಕೇಳಕ್ಕಾಗಲ್ಲ. ಇವನ್ ಮಗಳು ಎಲ್ಲಿದ್ದಾಳೆ ಅಂತ ಕೇಳಲೇ. ಏಯ್ ಕತೆ ಕುಯ್ಬೇಡ, ನಿನ್ ಮಗಳೆಲ್ಲ ಹೋಗಿದ್ದಾಳ ಬಗಳು. ಅಯ್ಯೋ ಪಾಪಿ, 2-3 ತಿಂಗಳಾಯ್ತಲ್ಲ ನನ್ ಮಗಳು ಕಾಣೆ ಆಗಿ. ಏನ್ ಮಾಡ್ದ ನನ್ ಮಗಳನ್ನ? ನೀನ್ ಸುಮ್ನೆ ಬಿಡಲ್ಲ, ನೀನ್ ಸುಮ್ನೆ ಬಿಡಲ್ಲ, ನೀನ್ ಸುಮ್ನೆ ಬಿಡಲ್ಲ. ಅಂತ ಕೈನಲ್ಲೇ ಮುದಿಯ ಆಗ್ಲೇ ಏನು ಕಿಸಕ್ಕಾಗಿಲ್ಲ, ಈಗೇನ್ ಕಿಸಿತ್ಯಾ? ಬಾವಾ ಮೊದ್ಲು ವಯಸ್ಸಾಗಿದೆ, ಬನ್ನಿ. ಏಯ್ ಏನ್ ಮಕ್ಕ ನೋಡ್ತೀರಾ ಹುಡುಗ? ರಾಕ್ಷಸ ಸಿಗ್ತಾ ಇಲ್ವಾ? ಬೊಡೆತದ ಎಲ್ಲ ಅವಳು. ಇವನೇನ ಗೇಮ್ ಮಾಡೋ ಬಾವಾ? ಆಡಿರ್ತಾನೆ. ಕರಿಕೋಟ್ ಅಲ್ವಾ, ಗೇಮ್ ಆಡೇ ಇರ್ತಾನೆ. ಲೇಯ್ ನಿನ್ನ ಮಗಳು ಎಷ್ಟ್ ದಿನ ಬಚ್ಚಿಟ್ಕೊಳ್ತಾಳೋ ನಾನು ನೋಡೇ ಬಿಡ್ತೀನಿ. ನಿನ್ನ ಬರಲೈ ಬರ ಬರ.